ವೀಕ್ಷಕರೇ, ಇಂಡಿಯನ್ ಯೂಟ್ಯೂಬರ್ ರೇಣು ಚಾನೆಲ್ಗೆ ಸ್ವಾಗತ. ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಮುಂಬರುವ ವಿಡಿಯೋಗಳನ್ನು ಮುಂಚಿತವಾಗಿ ನೋಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಇನ್ಸ್ಟಂಟ್ ಆಗಿ ಒಂದು ಮಸಾಲೆನ ರೆಡಿ ಮಾಡಿ ಫಟಾಫಟ್ ಅಂತ ದಮ್ ಆಲೂನ ಹೇಗೆ 15 ನಿಮಿಷದಲ್ಲಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ನೋಡೋಣ ಬನ್ನಿ. ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ನಾನು ಇಲ್ಲಿ ದಮ್ ಆಲೂ ಮಾಡಲು ಬೇಬಿ ಆಲೂನ ಈ ರೀತಿ ಸಣ್ಣದಾಗಿ ಆಲೂನ ತೊಗೊಂಡಿದ್ದೀನಿ. ಇವನ್ನು ಚೆನ್ನಾಗಿ ಈ ರೀತಿ ತೊಳೆದ್ಕೊಳ್ಬೇಕು. ತೊಳೆದ್ಬಿಟ್ಟು ಇದರ ಸೆಪ್ಪೆನ ತೆಗೆದುಬಿಟ್ಟು ಎಲ್ಲವನ್ನು ಈ ರೀತಿ ಚೆನ್ನಾಗಿ ಸೆಪ್ಪೆನ ತೆಗೆದುಬಿಡಬೇಕು. ಈ ರೀತಿ ಚೆನ್ನಾಗಿ ತೆಗಿಬೇಕು. ಮಸಾಲೆಗೆ ಕೆಂಪು ಮೆಣಸಿನಕಾಯಿ, ಧನಿಯಾ 2 ಚಮಚ, ಜೀರಿಗೆ 1 ಚಮಚ, ಏಲಕ್ಕಿ, ಚಕ್ಕೆ, ಲವಂಗ ಇವನ್ನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಅಲ್ಲ, ಟೊಮೆಟೊ, ಕೊತ್ತಂಬರಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿಕೊಂಡು ಅದರಲ್ಲಿ ಈ ಒಣ ಡ್ರೈ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಈರುಳ್ಳಿ, ಬೆಳ್ಳುಳ್ಳಿ, ಅಲ್ಲ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇವನ್ನು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಲು ಬಿಡಬೇಕು. ಈಗ ಒಂದು ಮಿಕ್ಸಿ ಜಾರಿಗೆ ಈ ಒಣಗಿದಂಥ ಮಸಾಲೆಯನ್ನು ಹಾಕಿ ಒಂದು ಅರ್ಧದಷ್ಟು ನೀರನ್ನು ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು. ಈಗ ಈ ರೀತಿ ಸಿಪ್ಪೆನ ತೆಗೆದಂಥ ಬೇಬಿ ಆಲೂಗಳಿಗೆ ಫೋರ್ಕ್ನ ಸಹಾಯದಿಂದ ಈ ರೀತಿ ಎಲ್ಲ ಬೇಬಿ ಆಲೂಗಳಿಗೆ ಈ ರೀತಿ ಹೋಲ್ ಮಾಡ್ಕೋಬೇಕು. ಈಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಬೇಬಿ ಆಲೂಗಳನ್ನು ಚೆನ್ನಾಗಿ ಕಂದು ಬರೋವರೆಗೆ ಫ್ರೈ ಮಾಡ್ಕೋಬೇಕು. ಈಗ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಡ್ರೈ ಮಸಾಲೆಗಳನ್ನು ಹಾಕ್ಕೋಬೇಕು. ಈಗ ಪೇಸ್ಟ್ ಮಾಡ್ಕೊಂಡಂಥ ಮಸಾಲೆನ ಈ ಬಾಣಲೆಗೆ ಹಾಕಬೇಕು. ಅರಿಶಿನ ಪುಡಿ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಲಿಡ್ಡನ್ನು ಮುಚ್ಚಿ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಎಣ್ಣೆ ಮೇಲೆ ಬಂದಿರಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಫ್ರೈ ಮಾಡ್ಕೊಂಡಂಥ ಆಲೂನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ಹಾಕಿಕೊಂಡು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ ದಮ್ ಆಲೂ ರೆಡಿಯಾಗಿದೆ. ಈಗ ನೋಡಿ ವೀಕ್ಷಕರೇ, ಪರ್ಫೆಕ್ಟಾಗಿ ದಮ್ ಆಲೂ ರೆಡಿಯಾಗಿದೆ. ಇದು ಚಪಾತಿ, ಪೂರಿಗೆ ಕಾಂಬಿನೇಷನ್ಗೆ ತುಂಬ ಸಖತ್ತಾಗಿರುತ್ತೆ. ನೀವು ಕೂಡ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡಿ ಹೇಗಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.